ತಂದೆ ತಾಯಿಯನ್ನು ಕಳೆದುಕೊಂಡ ತಪ್ಪಲಿಯಾದಾಗ ಅವನು ಬೆಳೆದು ದೊಡ್ಡವಳಾಗಿದ್ದ. ಈ 3 ಜನನ ಮದುವೆ ಮಾಡಿಬಿಟ್ರೆ ನನ್ನ ತಲೆ ಮೇಲಿನ ಭಾರ ಇದ್ದಾಗಿ ಈ ಬಡವನಲ್ಲಿ ಶಾಂತಿರುವ ನಮಗೆ ದಾರಿ ತೋರಿಸುವನು ನೀನೇ ಮಾಡುತ್ತೀರಾಯ. ಒಬ್ಬರು ನಿಂತ್ಕೊಂಡು ಯಾವ್ದೋ ಮದುವೆ ವಿಷಯ ಅಂತ ಮಾತನಾಡ್ತಾ ಇದ್ದೀವಿ. ಯಾಕೆ ಮದುವೆ ವಿಚಾರ ಮಾಡ್ತಾ ಇದ್ದೀರಾ? ಇನ್ಯಾರಮ್ಮ ನಿಮ್ಮ ಮದುವೆ ವಿಚಾರಣೆ ಮಾಡ್ತಾ ಇದ್ದೇವೆ. ನೋಡು ಗಂಗಾ, ನಿನಗೊಂದು ಮಾತು ಕೇಳಬೇಕು ಅಂತ ಮಾಡಿದ್ದೇನೆ. ಆ ಮಾತನ್ನು ನೀನು ನಡೆಸ್ಕೊಡ್ತೇನೆ. ಹೇಳಿ ಬಾಬಾ, ನೀವೇನೇ ಕೇಳಿದ್ರೆ ನಾನು ಖಂಡಿತವಾಗ್ಲೂ ನಡೆಸ್ಕೊಡ್ತೀನಿ. ನೋಡಮ್ಮ, ತಂದೆ ತಾಯಿಯನ್ನು ಕಳೆದುಕೊಂಡ ತಪ್ಪಲಿ ಆದ ನಿನ್ನನ್ನ ಈ ಮನೆಗೆ ಸೊಸೆಯನ್ನಾಗಿ ಮಾಡಿಕೊಳ್ಳಬೇಕಂತ ತುಂಬಾ ಕನಸು ಕಂಡಿದ್ದೇನೆ. ನನ್ನ ತಮ್ಮನಾದ ಅರ್ಜುನಿಗೆ ನಿನ್ನನ್ನು ತೆಗೆದುಕೊಂಡು ಮದುವೆ ಮಾಡಬೇಕಂತ ನಿರ್ಧಾರ ಮಾಡಿದ್ದೇನೆ. ಈ ಮಾತಿಗೆ ನೀನು ಒಪ್ಪಿಗೆ ತಾನೆ? ಹೂವಿನ ಜೊತೆ ನಾರು ಸೇರಿ ಸ್ವರ್ಗ ಸೇರಿತು ಎನ್ನುವ ಹಾಗೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೆಂದು ಬಾಳುತ್ತಿರುವ ಅರ್ಜುನ್ ಮಾವನನ್ನ ನಾನು ಕೈ ಹಿಡಿಬೇಕಾದ್ರೆ ನಿಜಕ್ಕೂ ನಾನು ಪುಣ್ಯ ಮಾಡಿದಂತಿದ್ದಾರೆ. ಈ ಅನಾಥೆಯನ್ನ ಕರೆತಂದು ಜೋಪಾನ ಮಾಡಿದ್ರಿ. ಈಗ ಈ ಮನೆಗೆ ಸೊಸೆಯನ್ನಾಗಿ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ನಿಜಕ್ಕೂ ನೀವು ನನ್ನ ಪಾಲಿನ ದೇವರು ಇದ್ದ ಹಾಗೆ ನನಗೆ ಆಶೀರ್ವಾದ ಮಾಡಿ. ಆ ದೇವರು ನೀನು ಒಳ್ಳೇದು ಮಾಡಲಿ. ಅಣ್ಣ, ಏನ್ ವಿಚಾರ ಮಾಡಕತ್ತೀರಿ? ಏನಿಲ್ಲಪ್ಪ, ಬೆಳೆದು ದೊಡ್ಡವರಾದ ನಿಮಗೆ ಮದುವೆ ಮಾಡ್ಬೇಕಂತ ವಿಚಾರ ಮಾಡಿದ್ದೇನೆ. ಹಾಗೆ ತಂದೆ ತಾಯಿನ ಕಳೆದುಕೊಂಡ ಗಂಗಾಳನ್ನ ನಿನ್ನ ಅಣ್ಣನಾದ ಅರ್ಜುನಿಗೆ ತೆಗೆದುಕೊಂಡು ಮದುವೆ ಮಾಡಬೇಕು. ನಿನಗೂ ಒಂದು ಯಾವ್ದಾದ್ರು ಬಡವರು ಮಣ್ಣಿ ಹೆಣ್ಣನ್ನ ತೆಗೆದು ಮದುವೆ ಮಾಡಿಬಿಟ್ರೆ ನನ್ನ ತಲೆ ಮೇಲಿನ ಭಾರ ಎಳೆದ ಹಾಗೆ ಅಂತ ಗಂಗಾ ನಾನು ಮಾತಾಡ್ತಾ ಇದ್ದೀನಿ. ಯಾಕಣ ಬಡವರು ಚುಚ್ಚು ಮಾತಾಡ್ತಾ ಇದೆಯಾ? ಯಾಕೆ ಬಡವರಾದ ಶ್ರೀಮಂತರ ಹೆಣ್ಮಕ್ಕಳ ಮದುವೆ ಆಗ್ಬರೋಕೆ ಏನಾದ್ರು ರೂಲ್ಸ್ ಐತೋ ಅಥವಾ ಕಾನೂನು ಐತೋ? ಏನು ನಿನ್ನ ಮಾತಿನ ಅರ್ಥ? ನೋಡೋಣ, ನನ್ನ ಮದುವೆ ವಿಚಾರದಾಗ ನಾನು ನಿರ್ಧಾರ ಬಂದಿದ್ದೀನಿ. ಏನು ನಿರ್ಧಾರ? ಈ ಊರಿನ ಅಗ್ರಪ ಶ್ರೀಮಂತ ಜಯರಾಜ್ ಗೌಡ್ರು ಇದ್ದಾರಲ್ಲ, ಜಯರಾಜ್ ಗೌಡ್ರು ಇದ್ದಾರೆ, ಅವ್ರ ತಂಗಿ ಶೀಲಾ ಅಂತ. ನಾವಿಬ್ರು ಒಂದೇ ಕಾಲೇಜಲ್ಲಿ ಓದ್ತಾ ಇದ್ದೀವಿ. ಇಬ್ರು ಪ್ರೀತಿನೂ ಮಾಡ್ತಾ ಇದ್ದೀವಿ. ಪ್ರೀತಿ ಅಷ್ಟೇ ಅಲ್ಲನ, ಅವಳನ್ನ ಮದುವೆ ಮಾಡ್ಕೋಬೇಕಂತ ನಿರ್ಧಾರ ಕೂಡ ಮಾಡಿದ್ದೀನಿ. ನನ್ನ ತಮ್ಮ ವಿದ್ಯಾವಂತನಾಗಲಿ ಅಂತ ಕಾಲೇಜಿಗೆ ಕಳಿಸಿದ್ರೆ ಪ್ರೀತಿ ಮಾಡಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ, ನಾನು ನಿನ್ನ ಜನ್ಮಕ್ಕೆ ನನ್ನ ತಮ್ಮ ವಿದ್ಯಾವಂತನಾಗಲಿ ಬುದ್ಧಿವಂತನಾಗಲಿ ಅಂತ ಕಷ್ಟಪಟ್ಟು ನಿನ್ನನ್ನು ಕಾಲೇಜಿಗೆ ಕಳಿಸಿದ್ರೆ ಪ್ರೀತಿ ಮಡುವಿನಲ್ಲಿ ಬಿಟ್ಟು ಮಾತಾಡ್ತಾ ಇದೆಯಲ್ಲ. ಯಾಕಂದ್ರೆ ಎಲ್ಲರೂ ಒಂಥರ ಇದ್ದಾರೆ. ಏನ್ ನಡೀತಾ ಇದ್ದ ಮನೆಯಲ್ಲಿ? ನೋಡಪ್ಪ ಅರ್ಜುನ, ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ನೋಡು, ನಿನ್ಗೊಂದು ಮಾತು ಕೇಳ್ಬೇಕಂತ ಮಾಡಿದ್ದೇನೆ. ಆ ಮಾತನ್ನು ನೀನು ನಡೆಸ್ಕೊಡ್ತೀಯ? ಚಿಕ್ಕವನಿರ್ಬೇಕಾದ್ರೆ ತಂದೆ ತಾಯಿ ಕಳೆದುಕೊಂಡು ತಪ್ಪಲಿ ಆದೆ. ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಇಷ್ಟೆತ್ತರಕ್ಕೆ ಬೆಳೆಸಿದ ನನ್ನ ಪಾಲಿನ ತಂದೆ ತಾಯಿ ನೀನು. ನೀನ್ ಯಾವ ಮಾತು ಕೇಳಿದ್ರು ಖಂಡಿತ ನಡೆಸ್ಕೊಡ್ತೀನಿ. ನೋಡಪ್ಪ, ತಂದೆ ತಾಯಿಯನ್ನು ಕಳೆದುಕೊಂಡ ತಪ್ಪಲಿಯಾದ ಗಂಗಾ ಬೆಳೆದು ದೊಡ್ಡವರಾಗಿದ್ದಾರೆ. ಅವಳನ್ನ ನಿನ್ನ ಜೊತೆ ಮದುವೆ ಮಾಡ್ಬೇಕಂತ ನಿರ್ಧಾರ ಮಾಡ್ತೀನಿ. ನೀನು ಕೈ ಮಾಡಿ ತೋರಿಸಿದ ಕನ್ಯಾವನಿಗೆ ಕಣ್ ಮುಚ್ಚಿ ದಾರಿಗತ್ತನ ಈ ಮಾತು ಸರ್. ಇದು ನನ್ನ ತಮ್ಮ ಅಂದ್ರೆ ಕೇಳಿದೇನು? ನಿನ್ನ ಅಣ್ಣನ ಮಾತಾದ್ರೆ ಕೇಳಿ ತಿಳ್ಕೋ. ಯಾಕಂದ್ರೆ ಶಂಕರ ಏನ್ ತಪ್ಪು ಮಾಡಿದ ಅಂತ ನನ್ನ ಬೈತಾ ಇದೀಯಾ? ಏನ್ ತಪ್ಪು ಮಾಡಿದ ಕೇಳಪ್ಪ, ಅವನ ಏನ್ ತಪ್ಪು ಮಾಡಿದಂತೆ ಅಂತ. ಅಣ್ಣ ಬೈತಾ ಇರೋದನ್ನ ನೋಡಿದ್ರೆ ಯಾವ್ದಾದ್ರು ಹುಡುಗಿ ಕಾಡಾಗ್ತಾ ಇದೆಯೇನೋ? ಏನಾಯ್ತು ಅಣ್ಣ? ಅವಳು ಯಾರು ಹೇಳು, ನಾನೇ ಮುಂದೆ ನಿಂತು ಮದುವೆ ಮಾಡ್ತೀನಿ. ಧೈರ್ಯದಿಂದ ಹೇಳು ಅಣ್ಣ. ಅವಳು ಹೇಳು, ಹೇಳೋದಕ್ಕೆ ನಾಚಿಕೆ ಬರ್ತಾ ಇದೆಯಾ? ಎಲ್ಲಿ ಹೇಳಿದ್ರೆ ನಿನ್ನ ಮರ್ಯಾದೆ ಹೋಗುತ್ತಂತ ಹೇಳ್ತಾ ಇಲ್ವಾ? ಅಣ್ಣ ಕೇಳ್ತಾ ಇದ್ದಾನೆ, ನೀನ್ ಏನ್ ಗಣಂದಾರಿ ಕೆಲಸ ಮಾಡಿದೆ ಅಂತ ಹೇಳು. ಅವನು ಹೇಳ್ತಾ ಇಲ್ಲ, ನೀನಾದ್ರೂ ಹೇಳೋಣ. ನಾನು ಹೇಳ್ತೀನಿ, ಅವನು ಏನು ಗಣಂದಾರಿ ಕೆಲಸ ಮಾಡಿದ್ದಾನೆ ಅಂತ. ನನ್ನ ತಮ್ಮ ವಿದ್ಯಾವಂತನಾಗಲಿ ಬುದ್ಧಿವಂತನಾಗಲಿ ಅಂತ ನಾವು ಕಾಲೇಜಿಗೆ ಕಳಿಸಿದ್ರೆ ಆ ಕಾಲೇಜಿನಲ್ಲಿ ಏನ್ ಮಾಡಿದಾನೆ ಗೊತ್ತಾ? ಏನ್ ಮಾಡಿದ? ಪ್ರೀತಿ ಮಾಡಿದಾನಂತೆ. ಪ್ರೀತಿ ಮಾಡಿ ಬಿಡದ? ಪ್ರೀತಿ ಮಾಡುವ ವಯಸ್ಸಾದ ಅರ್ಜುನ. ಪ್ರೀತಿ
ಪ್ರೀತಿ ಮಾಡಿದಾನಂದ್ರೆ ಬೇರೆ ಯಾರಾದ್ರೂ ಮಾಡಿದ್ರೆ ನಾನು ಒಪ್ಕೋಬಹುದು. ಅವನು ಯಾರನ್ನು ಪ್ರೀತಿ ಮಾಡಿದಾನೆ ಗೊತ್ತಾ? ನನ್ನ ನಿನ್ನ ವೈರಿಯಾದ ಜೈರಾಜ ಕರ್ತಂಗ್ಯ ಪ್ರೀತಿ ಮಾಡಿದ. ಹೋಗಿ ಹೋಗಿ ಹಾವಿನ ಹೊತ್ತಿನ ಮೇಲೆ ಕಾಲಿಟ್ರೆ ಕಚ್ಚಿ ವಿಷ ಕಕ್ಕದ ಬಿಟ್ಟಿದೆ ವಿಷ ಸರ್ಪ. ಜೈರಾಜನಿಗೆ ನನಗೆ ತಪ್ಪ ವೈರಪ್ಪ ಅಂತಂದ್ರೆ ಅವ್ರ ತಂಗಿನ ತಂದೆಗೆ ಮನೆ ಸೊಸೆ ಮಾಡ್ತೀವಿ ಅನ್ನೋದು ಮೂರ್ಖಂತರ. ಈ ಜನ್ಮದಲ್ಲಿ ಈ ಮದುವೆ ನಡೆಯೋದಕ್ಕೆ ನಾನ್ ಬಿಡೋದಿಲ್ಲ. ಯಾಕನ ನೀನ್ ಪ್ರೀತಿ ಮಾಡ್ತಿರೋ ಗಂಡನ್ ಬೇಕಲ್ಲ, ನೀನ್ ಮದುವೆ ಆಗ್ಬಹುದು. ಅದೇ ನಾನ್ ಶೀಲನ್ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿರ್ತಪ್ಪ. ಶಂಕರ್, ಪ್ರೀತಿ ಮದುವೆ ಆಗುದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಕಣ. ನೀನು ಪ್ರೀತಿ ಮಾಡಿ ಮದುವೆಯಾಗಿ ಮನೆಗೆ ಸುದ್ದಿಯಾಗಿ ಬರುವ ಹೆಣ್ಣು ಸುಮತಿ ಶ್ರೀಮತಿ ಆಗಿರ್ಬೇಕೆ ವಿನಃ ನನ ಹೊಡೆದು 3 ಬಾಗಿಲ ಮಾಡುವ ನೀಚ ಹೆಣ್ಣು ಆಗ್ಬಾರ್ದು ಅಂತ ಹೇಳ್ತಾರೆ. ವಯಸ್ಸಲ್ಲಿ ನಾನಿಗಿಂತ ದೊಡ್ಡವನು ನಿಜ, ಆದ್ರೆ ಈ ವಿಷಯದಲ್ಲಿ ನಿನಗೆ ಕಾಲ ಇದ್ರಿ ಶಂಕರಿ ಮದುವೆ ಬೇಡ. ಅಣ್ಣ, ನಾನು ವಿದ್ಯಾವಂತನೇ, ನಾವು ವಿದ್ಯಾವಂತನಲ್ಲ. ನನ್ನ ಜೀವನದಲ್ಲಿ ಯಾರನ್ನ ಪ್ರೀತಿ ಮಾಡಬೇಕು, ಯಾರನ್ನ ಮದುವೆ ಮಾಡ್ಕೋಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಅದನ್ನ ನಿಮ್ಮಿಂದ ಹೇಳಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಮತ್ತೆ ಬಾಯಿ ಅನ್ನೊಂದರೆ ಎದುರುಗಡೆ ನಿಂತು ಮಾತಾಡೋ ದೊಡ್ಡನಾಗ್ಬೇಕು. ಅದು ತಪ್ಪಲ್ಲ. ತಂದೆ ತಾಯಿ ಇಲ್ಲವೇ ನನ್ನ ತಮ್ಮ ತಪ್ಪಲಿ ಅಂತ ನಮ್ಮಲ್ಲ ಕೆಲಸ ಮಾಡುದಲ್ಲ, ಇನ್ನೊಬ್ಬರಲ್ಲ ಕೂಲಿ ಮಾಡಿ ಇವನ ಪಿಕಪ್ ಪದವಿ ಮಾಡಿದೆಯಲ್ಲ, ಅದು ನನ್ನ ತಪ್ಪು. ತಮ್ಮನ ಕಣ್ಣಲ್ಲಿ ನೀರು ಹಾಕಿಸ್ಬಾರ್ದು ಅಂತ ನೀನತ್ತು ಇಷ್ಟಕ್ಕೆ ಅವನ ಬೆಳೆಸಿದೆಯಲ್ಲ, ಅದು ನಿನ್ನ ತಪ್ಪು. ಶಂಕರ, ಮುತ್ತು ಕೊಡುವವನು ಬಂದ ಮೇಲೆ ತುತ್ತು ಕೊಟ್ಟವರನ್ನು ಮರಿಬಾರದು ಅಂತ ಹೇಳ್ತಾರ. 20 ವರ್ಷ ಬೆಳೆಸಿದ ಅಣ್ಣನ ಪ್ರೀತಿಗಿಂತ 5 ನಿಮಿಷ ಒಪ್ಪಿ ಮಾತಾಡುವ ಹೆಣ್ಣಿನ ಪ್ರೀತಿ ನಿನಗೆ ಹೆಚ್ಚಾ ಇದ್ದೇನೆ. ನಿನ್ ಮನ್ಸ್ ಬದಲಾಯಿಸ ಶಂಕರ್, ನಿನ್ನ ಕೈ ಮುಗಿತೀನಿ. ಈ ನಿಮ್ಮ ಮದುವೆ ಕಣ್ಣಿಗೆ ಕರೆದವನಲ್ಲ ಈ ಶಂಕರ್. ನಾನ್ ಮದುವೆ ಅಂತ ಆದ್ರೆ ಅದು ಅವಳನ್ನೇ, ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನೋಡ್ರಿ, ನಾನಂತೂ ಮನಸ್ಸು ಬದಲಾಯಿಸಿದ್ದೀನಿ. ಆದಷ್ಟು ಬೇಗ ನೀವು ಮನಸ್ಸು ಬದಲಾಯಿಸ್ರಿ. ನನ್ನ ತಮ್ಮನ ವಿದ್ಯಾಕ್ಕೋಸ್ಕರ ಎಷ್ಟೊಂದು ಕಷ್ಟಪಟ್ಟೆ, ಆದ್ರೆ ಇವತ್ತು ಅವನು ಏನು ಮಾತಾಡ್ತಾ ಇದ್ದಾನೆ. ನಾವು ಹಾಕೋ ಕಣ್ಣೀರು ಅವನ ದೃಷ್ಟಿಯಲ್ಲಿ ಮೊಸಳೆ ಕಣ್ಣೀರಂತೆ. ನೋಡಪ್ಪ ಅರ್ಜುನ್, ಶಂಕರ್ನ ಮದುವೆ ವಿಚಾರದಲ್ಲಿ ನನಗೇನೂ ತಿಳಿತಾ ಇಲ್ಲ. ಇದಕ್ಕೆ ನೀನೇ ಏನಾದರೂ ಒಂದು ನಿರ್ಧಾರ ತೆಗೆದುಕೋ. ನಾನು ತೋಟದ ಕಡೆ ಕೆಲಸ ಇದೆ, ಬರ್ತೀನಿ. ಮಾವ, ಶಂಕರ್ ಮಾವ ನೋಡಿದ್ರೆ ನಾನು ಅವಳನ್ನೇ ಪ್ರೀತಿಸ್ತಾ ಇದ್ದೀನಿ. ಮತ್ತೆ ಅಂತ ಅವಳನ್ನೇ ಅಂತ ಅಷ್ಟೊಂದು ನಿಷ್ಠುರವಾಗಿ ಹೇಳಿ ಹೊರಟೋದ್ರು. ಈಗ ಭಾವ ನೋಡಿದ್ರೆ ಈ ವಿಷಯದಲ್ಲಿ ನನಗೇನು ತೋಚ್ತಾನೆ ಇಲ್ಲ. ಈ ನಿರ್ಧಾರ ತೆಗೆದುಕೊಂಡು ತಗೋ ಅಂದ್ರು. ಈ ಪರಿಸ್ಥಿತಿಯಲ್ಲಿ ನೀವು ಯಾವ ನಿರ್ಧಾರ ತೆಗೆದುಕೊಳ್ತೀರ ಮಾವ? ತಗೋತೀನಿ ಗಂಗಾ, ತಗೋತೀನಿ. ನನ್ನ ದುಃಖದಲ್ಲಿ ನನ್ನ ತಮ್ಮನ ನಗು ಅಡಗಿದೆ ಎಂದಾದ್ರೆ ನಾನು ದುಃಖಪಟ್ಟು ನನ್ನ ತಮ್ಮನ ನಗಿಸ್ತೇನೆ. ನನ್ನ ಕಣ್ಣೀರಿನಲ್ಲಿ ನನ್ನ ತಮ್ಮನ ಜೀವನವೇ ಅಡಗಿದೆ ಎಂದಾದ್ರೆ ಬಲಿ ಕೊಡ್ತೀನಿ. ನನ್ನ ಸ್ವಾಭಿಮಾನವನ್ನೇ ಬಲಿ ಕೊಟ್ಟು ಜೈರಾಜನಿಗೆ ಶರಣಾಗಿ ಕನ್ಯಾದಾನ ಕೇಳ್ತೀನಿ ಗಂಗಾ, ಕನ್ಯಾದಾನ ಕೇಳಿ. ನಾನು ನಿನ್ನ ಮಾತು ಕೇಳ ಹೇಳಿ ಮಾವ. ನನ್ನ ಒತ್ತಾಯಕ್ಕಾಗಿ ನನ್ನ ಮದುವೆಯಾಗಲು ಒಪ್ಪಿಕೊಂಡಿಯೋ, ಇಲ್ಲ ನನ್ನ ಮೇಲೆ ಪ್ರೀತಿಗಾಗಿ ಒಪ್ಪಿಕೊಂಡಿಯೋ? ಇಲ್ಲ ಬಾಬಾ,
ನಿಮ್ಮನ್ ಮನ್ಸಾರಿ ಒಪ್ಕೊಂಡು ಪ್ರೀತಿ ಮಾಡ್ಬೇಕು ಅಂತ ಒಪ್ಕೊಂಡಿದ್ದೆ ಮಾವ. ನಾನೊಂದ್ ಮಾತು ಕೇಳ ಕೇಳು. ನೀವು ಕೂಡ ನಾನೊಬ್ಳು ಅನಾಥೆ ಅಂತ ನನ್ ಮೇಲೆ ಕನಿಕರ ತೋರಿಸಿ ಮದ್ವೆ ಆಗ್ಲಿಕ್ಕೆ ಒಪ್ಕೊಂಡ್ರು, ಅಥವಾ ನಿಮ್ ಮನ್ಸಾರಿ ಒಪ್ಪಿಗೆಯಿಂದ ಮದ್ವೆ ಆಗ್ಬೇಕು ಅಂತ ಒಪ್ಕೊಂಡಿದ್ದು? ಎಂತ ಅಪರ ಯಾವರ ಬಿಡ್ತಾನ